ನಿನ್ನ ಕರ್ಮಾನುಸಾರ ನೀನು ಅನುಭವಿಸ್ತಾ ಇದೆಯಾ ಅವನಿಂದ ಅಂತ ಒಂದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಪ್ರಾಯಶ್ಚಿತ್ತವಾಗಿ ನೀವು ಆ ಯಂತ್ರ ತಂದು ಇಟ್ಟು, ಆ ಯಂತ್ರ ಅಂದರೆ ಒಂದು ಮಷಿನ್ ಥರ ವರ್ಕ್ ಆಗೋಕ್ಕೆ ಮಂತ್ರನೇ ಹೇಳ್ತಾ ಇದ್ದೀರಾ, ಪಾಪ ಒಂದು ದೇವರ ಆಶೆ ಬಂದಿದ್ದಾರೆ, ಒಂದು ಆಶೀರ್ವಾದ ಮಾಡೋಣ, ಸ್ವಲ್ಪ ಡಿಸ್ಕೌಂಟ್ ಕೊಡೋಣ ಅಂತ ಬರುತ್ತೆ. ಅದು ಬಿಟ್ಬಿಟ್ಟು ನನಗೆ ಅವನು ಇದು ಮಾಡ್ದ, ಅವನು ಹಾಳಾಗಲಿ ಅಂತ ಹೇಳಿ ಬಗಳಾಗ್ಮುಖಿ ಮಾಡ್ತಕ್ಕಂಥದ್ದು. ಹಾಗೆ ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಪಂಚಮಾಂಶ ಅಂತ ಬರುತ್ತೆ ನಮ್ಮ ಜ್ಯೋತಿಷದಲ್ಲಿ. ನವಾಂಶ, ದ್ವಾದಶಾಂಶ, ಷಷ್ಠಾಂಶ ಅಂತ ಡಿವಿಷನ್ಸ್ ಬಂದಲ್ಲಿ ಪಂಚಮಾಂಶದಲ್ಲಿ ನಮಗೆ ಈ ಮಾಟ ಮಂತ್ರ ಕರ್ಮಫಲದಿಂದ ಬಂದಿದೆಯಾ ಅಥವಾ ವ್ಯಾವಹಾರಿಕವಾಗಿ ಬಂದಿದೆಯಾ ಅಂತ ಕಂಡುಹಿಡಿಬೋದು. ಅಲ್ಲಿ ಬಂದರೆ ಕರ್ಮಫಲದಿಂದ ಬಂದಿರತಕ್ಕಂಥದ್ದು, ಯಾರೋ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ತೀಯ, ಆ ಸೇಡನ್ನು ಈಗ ಅವರು ತೀರಿಸ್ಕೊಳ್ತಾ ಇರ್ತಾರೆ. ಇದು ತೀರಾ ನಾವು ಡೀಟೇಲಾಗಿ ಹೋದರೆ ಎಷ್ಟೊಂದು ಡೀಟೇಲಾಗಿ ಹೋಗ್ಬೋದು, ಆದರೆ ಅದನ್ನು ಸ್ವಲ್ಪ ನಮ್ಮನ್ನು ಬಾಯಿನ ಮುಚ್ಚಿಸುತ್ತೆ. ಇವತ್ತು ಯಾರೋ ಒಬ್ರಿಗೆ ಏನೋ ಆಯಿತು, ಏನೋ ಒಂದು ಸಮಸ್ಯೆ ಆಗಿದೆ ಯಾರಿಂದನೋ, ಇವಾಗೆಲ್ಲ ಯಾವುದೋ ವಿಚಾರ ಅಂತ ಹೇಳ್ತಾರಲ್ಲ, ಬಟ್ ಅದೆಲ್ಲನೂ ಶಾಸ್ತ್ರದಲ್ಲಿ ಬರೆದಿರೋದು ಪೂರ್ವಜನ್ಮದ ಕರ್ಮನೇ ಅಂತ ಬರೀತಾರೆ. ಬಟ್ ಈಗ ವ್ಯಾವಹಾರಿಕವಾಗಿ ನಾವು ಟಿ ವಿಲಿ ನೋಡ್ತೀವಿ, ಒಂದೇನೋ ಸಮಸ್ಯೆ ಆಗಿದೆ ಅಂತ ನೋಡ್ತೀವಿ ಟಿ ವಿಲಿ, ಇವ್ನು ಹಿಂಗೆ ಮಾಡ್ದೆ, ಇವ್ನು ಕೊಲೆ ಮಾಡ್ದೆ, ಇವ್ರಿಗೆ ಹಿಂಗೆ ಮಾಡಿದ್ರು ಅಂತ. ಬಟ್ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಯಾರಿಗೆ ಏನೇ ಮಾಡ್ಬೇಕಾದ್ರೆ ಎಲ್ಲರಿಗೂ ಮಾಡಬೇಕು. ಅದ್ಯಾಕೆ ಅವ್ರಿಗೇ ಆಯಿತು, ಅದೇ ಕರ್ಮಫಲ ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕರ್ಮಫಲ. ಆ ಕರ್ಮಫಲದಿಂದ ಬಂದಿರತಕ್ಕಂಥ 6ನೇ ಮನೆ, 8ನೇ ಮನೆ, 12ನೇ ಮನೆ ತೊಲಗಿಸ್ಬೇಕು ಅಂತಂದರೆ ಬಗಳಾಮುಖಿ ಯಂತ್ರವನ್ನು, ಹಾಗೆ ಬಗಳಾಮುಖಿ ಮಂತ್ರವನ್ನು, ಓಂ ಹ್ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹವಾಂ ಕೀಳಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ, ಈ ಮಂತ್ರವನ್ನು 108 ಸತಿ ಪಠನೆ ಮಾಡಬೇಕು. ಓಂ ಹ್ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಳಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ. ಈ ಮಂತ್ರ ಮೋಸ್ಟ್ ಪವರ್ಫುಲ್ ಸೌಂಡ್ ವೇವ್ಸ್ ಆಗಿ ಹೋಗಿ ಹರಡಿ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರ್ತಕ್ಕಂಥ ಮನಸ್ಥಿತಿನ ಈ ಕಡೆನೂ ಕಮ್ಮಿ ಮಾಡುತ್ತೆ, ಆ ಕಡೆನೂ ಕಮ್ಮಿ ಮಾಡುತ್ತೆ. 2 ವೇ. ಆ ಯಂತ್ರದ ಜೊತೆ ವರ್ಕ್ ಮಾಡಿದ್ರೆ ಯಂತ್ರ ಏನು ಮಾಡುತ್ತೆ, ರೇಡಿಯೇಟ್ ಮಾಡುತ್ತೆ. ಹೇಗೆ ಮೊಬೈಲಲ್ಲಿ ನಾವು ಒಂದು ತರಂಗಗಳನ್ನು ಕಳಿಸಿದ್ರೆ, ಶಬ್ದ ತರಂಗಗಳನ್ನು ಕಳಿಸಿದ್ರೆ, ಇಲ್ಲಿಂದ ನೆಟ್ವರ್ಕ್ ಹೋಗಿ ಟವರ್ಗೆ ಹೋಗಿ, ಆ ಟವರಿಂದ BTSಗೆ ಹೋಗಿ, ಆ BTSಯಿಂದ ಇನ್ನೊಂದು ಟವರ್ಗೆ ಹೋಗಿ, ಅಲ್ಲಿ BTSಗೆ ಹೋಗಿ, ಆ BTSಯಿಂದ ಎಕ್ಸ್ಚೇಂಜ್ ಆಗಿ, ಅಲ್ಲಿಂದ ವೇವ್ ಲೆಂತ್ ಹೋಗಿ ಆ ಮೊಬೈಲಲ್ಲಿ ಸಿಮ್ ಕಾರ್ಡ್ ಒಳಗಡೆ ಕನೆಕ್ಟ್ ಮಾಡಿ, ನೆಟ್ವರ್ಕ್ ಕನೆಕ್ಟ್ ಮಾಡಿ, ಹೇಗೆ ಶಬ್ದ ತರಂಗಗಳು ಹೋಯ್ತೋ ನಮ್ಮ ಯಂತ್ರದಲ್ಲೂ ನಾವು ಹೇಳ್ತಾ ಇದ್ದರೆ ಕನೆಕ್ಟಿವಿಟಿ ಖಂಡಿತ ಹೋಗೇ ಹೋಗುತ್ತೆ. ಇದು ಮೊದಲನೇ ವಿಚಾರ. 2ನೇ ವಿಚಾರ, ನೀವೇ ಪ್ರತ್ಯಂಗಿರ ಹೋಮ ನೀವೇ ಮಾಡಬೇಕು, ಬೇರೆ ಕಡೆ ಮಾಡೋದಲ್ಲ. ಬೇರೆ ಕಡೆ ಮಾಡಿದಾಗ ಅದು ಪರಿಪೂರ್ಣ ಫಲ ಕೊಡಲ್ಲ, ಜಸ್ಟ್ 10% ಅಷ್ಟೇ. ನೀವೇ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಾವು ಪಾಠಗಳೆಲ್ಲ ಹೇಳ್ಕೊಡ್ತೀವಿ. 1 ವರ್ಷದ ಹಿಂದೆ ಪ್ರತ್ಯಂಗಿರ ಹೋಮ ಹೇಗೆ ಮಾಡೋದು, ಮೆಣಸಿನ್ಕಾಯಿ ಹೋಮ, ಅದು ಮೆಣಸಿನ್ಕಾಯಿ ಹಾಕ್ತೀವಿ, ಅಲ್ಲಿ ತುಪ್ಪದಲ್ಲಿ ಎದ್ದಿ ಹಾಕೋದು, ಪ್ರತ್ಯಂಗಿರ ಮಂತ್ರಗಳು ಬರುತ್ತೆ, ಭಾಳ ಈಸಿ ಅದು, ಅಂಥದ್ದೇನು ಟಫ್ ಏನಿಲ್ಲ. ಆ ಮೆಣಸಿನಕಾಯಿ ಏನು ಮಾಡುತ್ತೆ, ವಾತಾವರಣದಲ್ಲಿ ಆ ಮಂತ್ರದ ಮುಖಾಂತರ ಹೋಗಿ ಡಿಸ್ಪೆಲ್ ಆಗಿ ಆ ಒಂದು ಮನುಷ್ಯನಿಗೆ ಇಂಡೈರೆಕ್ಟಾಗಿ ರೀಚ್ ಆಗುತ್ತೆ. ಅಮೇರಿಕದಲ್ಲಿರ್ತಕ್ಕಂಥ ಗಾಳಿ ಇಲ್ಲಿ ಬಂದಿಲ್ವಾ, ಭಾರತದಲ್ಲಿ ಬರ್ತಕ್ಕಂಥ ಗಾಳಿ ಚೈನಾಗೆ ಹೋಗಿಲ್ವಾ, ಚೈನಾಗೆ ಹೋಗಿರ್ತಕ್ಕಂಥ ಗಾಳಿ ಆಸ್ಟ್ರೇಲಿಯಾಗೆ ಹೋಗಿಲ್ವಾ, ಗಾಳಿ ಹೇಗೆ ಹರಡುತ್ತೋ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಎಲ್ಲ ವಿಸ್ಮಯ ಆಗುತ್ತೋ, ಹಾಗೆಯೇ ನಮ್ಮ ಶಾಸ್ತ್ರದಲ್ಲಿ ಬರ್ಕೊಟ್ಟಿರ್ತಕ್ಕಂಥದ್ದು ಡಿಸ್ಪೆಲ್ ಅಂತ ಕರೀತಾರೆ, ಡಿಸ್ಪೆಲ್ ಆಗುತ್ತೆ. ಇದನ್ನೆಲ್ಲ ನಿಮಗೆ ತಿಳ್ಕೋಬೇಕು ಅಂದರೆ ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿಬೇಕು. ಇದೇ ಶನಿವಾರ 7:00ವರೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಫ್ರೀ ಕ್ಲಾಸ್ ಇದೆ. ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಜ್ಯೋತಿಷ್ಯ ಕಲ್ತಿಲ್ಲ, ಭಗವಂತನ ಕರೆ ನಿಮಗೆ ಕಿವಿಗೆ ಬಿದ್ದಿದೆ.